ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ GPSTR, PSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಪತ್ರಿಕೆ 3 ಭಾಷಾ ಸಾಮರ್ಥ್ಯ, ಸೊ ಇದರಲ್ಲಿ ಕೇಳ್ಬೋದಾದಂತಹ ಪತ್ರಲೇಖನವನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. 3 ಪತ್ರಿಕೆಯಲ್ಲಿ ನಮಗೆ 5 ಅಂಕಗಳಿಗೆ ಪತ್ರಲೇಖನವನ್ನು ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈಗ ಆಲ್ರೆಡಿ ಡಿಸ್ಕ್ರಿಪ್ಟಿವ್ ಪೇಪರ್ GPSTR ಎಕ್ಸಾಮಲ್ಲಿ ನಾವು ಬರೆದಿದ್ದೀವಿ. ಸೊ ಅದರಲ್ಲಿ ಪತ್ರಲೇಖನವನ್ನು 5 ಅಂಕಗಳಿಗೆ ಕೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ನಿರೀಕ್ಷೆಯಲ್ಲಿ ನಾವು ಪತ್ರಲೇಖನವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಓಕೆ, ಸೊ ಇವತ್ತಿನ ಅಭ್ಯಾಸಕ್ಕಾಗಿ ನಾನು ಒಂದು ಕ್ವಶನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದೊಂದು ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರ ಆಗಿರುತ್ತೆ. ಪ್ರಶ್ನೆ ಏನಿದೆ ಅಂತ ಒಂದ್ಸಲ ನೋಡೋಣ. ಇಲ್ಲಿ ನೋಡಿ ಪ್ರಶ್ನೆ: ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದ ನಿವಾಸಿ ಅನ್ನಪೂರ್ಣ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಈಗ ನೀವು ಅನ್ನಪೂರ್ಣ ಅಂತ ಭಾವಿಸ್ಕೊಂಡು ಶಿಕ್ಷಣ ಸಚಿವರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಏನು ವಿಷಯ ಅಂದರೆ, ನಿಮ್ಮ ಗ್ರಾಮದಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆರಂಭ ಮಾಡುವಂತೆ ಒಂದು ಕೋರಿಕೆ ಪತ್ರವನ್ನು ಬರೀಬೇಕಾಗತ್ತೆ. ಓಕೆ, ಸೊ ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಸೊ ಈಗ ಒಂದು ಪತ್ರಲೇಖನವನ್ನು ಬರೀಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂದರೆ, ಇದನ್ನು ಸಂಪೂರ್ಣವಾಗಿ ಒಂದು ಹೊಸ ಪೇಜ್ನಲ್ಲೇ ಬರೀಬೇಕು. ಓಕೆ, ನಿಮಗೆ ಒಂದು ಬುಕ್ಲೆಟನ್ನು ಕೊಟ್ಟಿರ್ತಾರೆ ಎಕ್ಸಾಮ್ನಲ್ಲಿ. ಸೊ ಅಲ್ಲಿ ನೀವು ಯಾವುದೋ ಬೇರೆ ಪ್ರಶ್ನೆಗೆ ಉತ್ತರವನ್ನು ಬರೆದಿರ್ತೀರ. ಸೊ ಅದು ಅರ್ಧ ಪುಟಗಳಿಗೆ ಮುಗಿದಿರುತ್ತೆ. ಇನ್ನು ಅರ್ಧ ಪುಟದಲ್ಲಿ ನಾವು ಪತ್ರಲೇಖನವನ್ನು ಬರಿತೀವಿ ಅಂದರೆ ಅದು ತಪ್ಪು. ಹೊಸ ಪುಟದಲ್ಲೇ ಪತ್ರಲೇಖನವನ್ನು ಬರೀಬೇಕು. ಅದು ಒಂದು ಇಡೀ ಪೇಜ್ನ ಬಳಸ್ಕೊಂಡು ನೀಟಾಗಿ ಒಂದು ಪತ್ರಲೇಖನವನ್ನು ಬರೀರಿ. ಓಕೆ, ಸೊ ಇದು ಪತ್ರಲೇಖನವನ್ನು ಬರೀಲಿಕ್ಕೆ ಬೇಕಾದಂತಹ ಒಂದು ಮುಖ್ಯವಾದಂತಹ ಟಿಪ್ಸ್. ಸೊ ಇದೊಂದು ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಸಂಪೂರ್ಣ ಪುಟದಲ್ಲಿ ನಿಮ್ಮ ಪತ್ರಲೇಖನ ಇರಲಿ. ಈಗ ಈ ಒಂದು ಪ್ರಶ್ನೆಗೆ ಯಾವ ರೀತಿ ಪತ್ರಲೇಖನ ಬರೀಬೇಕು, ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನೀವು ಸ್ಥಳ ಅನಂತರ ದಿನಾಂಕವನ್ನು ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ಒಂದು ದಿನಾಂಕವನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸ್ಥಳ ಗುಡ್ಡೆತೋಟ. ಓಕೆ, ಸೊ ಅಲ್ಲಿ ಸ್ಥಳವನ್ನು ಕೂಡ ನಮಗೆ ಪ್ರಶ್ನೆಯಲ್ಲೇ ಉಲ್ಲೇಖ ಮಾಡಿರ್ತಾರೆ. ಆನಂತರ ದಿನಾಂಕ 25/2/2026 ಅನ್ನುವಂತಹ ದಿನಾಂಕವನ್ನು ಇಲ್ಲಿ ಸೇರ್ಪಡೆ ಮಾಡಿದ್ದೀನಿ. ಅನಂತರ ಇವರಿಂದ, ಸೊ ಅಲ್ಲಿ ನಮಗೆ ಪ್ರಶ್ನೆಯಲ್ಲೇ ಅಡ್ರೆಸ್ ಸಿಕ್ಬಿಟ್ಟಿರುತ್ತೆ, ಅನ್ನಪೂರ್ಣ ಅನ್ನೋದು ಹೆಸರು. ಅನಂತರ ಗುಡ್ಡೆತೋಟ ಗ್ರಾಮ ಆದಮೇಲೆ ಕಾಮ ಬರುತ್ತೆ. ಅನಂತರ ಕೊಪ್ಪ ತಾಲೂಕು ಕಾಮ ಚಿಕ್ಕಮಗಳೂರು ಜಿಲ್ಲೆ ಫುಲ್ ಸ್ಟಾಪ್. ನಮಗೆ ಕಾಮ ಫುಲ್ ಸ್ಟಾಪ್ ಇದನ್ನು ಕೂಡ ಡೀಟೇಲಾಗಿ 10th ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಅದು ನನಗೆ ಚೆನ್ನಾಗಿ ನೆನಪಿದೆ, ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಹೆಸರು ಬರೆದಾಗ ಕಾಮ ಬೇಡ. ಇಲ್ಲಿ ನೀವು ಗ್ರಾಮ ತಾಲೂಕು ಬರೆದಾಗ ಕಾಮ ಹಾಕಿ, ಚಿಕ್ಕಮಗಳೂರು ಜಿಲ್ಲೆ ಬರೆದಾಗ ಫುಲ್ ಸ್ಟಾಪ್ ಇಟ್ಟರೆ ನಿಮ್ಮ ಇವರಿಂದ ವಿಳಾಸ ಕಂಪ್ಲೀಟ್ ಆಗುತ್ತೆ. ಓಕೆ, ಯಾರಿಗೆ ಬರಿತಾ ಇದ್ದೀವಿ ಅಂತಂದರೆ ಇಲ್ಲಿ ಇವರಿಗೆ ಆದಮೇಲೆ ಕಾಮ ಹಾಕಿ, ಮಾನ್ಯ ಶಿಕ್ಷಣ ಸಚಿವರು ಕಾಮ, ಅನಂತರ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ಓಕೆ, ಸೊ ಇಲ್ಲಿ ನಾನು ಎಲ್ಲೆಲ್ಲಿ ಫುಲ್ ಸ್ಟಾಪನ್ನು ಬಳಸಿದ್ದೀನಿ, ಎಲ್ಲಿ ಕಾಮ ಚಿಹ್ನೆಯನ್ನು ಬಳಸಿದ್ದೀನಿ ನೋಡ್ಕೊಳ್ಳಿ. ಸೊ ಇದು ಕೂಡ ಪರಿಗಣಿಸ್ತಾರೆ. ಸೊ ಇದನ್ನು ಕೂಡ ನಮಗೆ ವ್ಯಾಲ್ಯೂಯೇಷನ್ ಮಾಡುವಾಗ ಚೆಕ್ ಮಾಡ್ತಾರೆ. ಸೊ ಇದು ನಮಗೆ SLCಯಲ್ಲಿ ಹೇಳ್ಕೊಟ್ಟಿರುವಂಥದ್ದು. ಸೊ ಅದೇ ಕ್ರಮವನ್ನು ನಾವು ಈಗಲೂ ಕೂಡ ಬಳಸ್ತಾ ಇರ್ತೀವಿ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಇದಾದಮೇಲೆ ಈಗ ಇವರಿಂದ ಇವರಿಗೆ ವಿಳಾಸ ಕಂಪ್ಲೀಟ್ ಆಯಿತು. ಅದಾದಮೇಲೆ ಏನು ಬರೀಬೇಕು, ಮಾನ್ಯರೇ ಬರೆದು ಕಾಮ ಹಾಕಿ, ವಿಷಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ. ಸೊ ಇಲ್ಲಿಗೆ ನಿಮ್ಮ ಅರ್ಧ ಲೆಟರ್ ರೈಟಿಂಗ್ ಮುಗಿಯುತ್ತೆ. ಸೊ ಇಲ್ಲಿ ಗಮನಿಸಿ, ನಿಮಗೆ ಇಂದ ಗೆ ಮಾನ್ಯರೇ ವಿಷಯ ಇದೆಲ್ಲದಕ್ಕೂ ಇಷ್ಟಿಷ್ಟು ಪಾಯಿಂಟ್ ಮಾರ್ಕ್ಸ್ ಅಂತ ಇರುತ್ತೆ. ಓಕೆ, ಸೊ ಅದನ್ನು ನೋಡ್ತಾ ಹೋಗ್ತಾರೆ. ಇಲ್ಲಿ ವಿಷಯಕ್ಕೆ 1 ಅಂಕ ಇದ್ದರೆ ಇನ್ನು ಉಳಿದಂತಹ ಎಲ್ಲ ಅಂಶಗಳು ಇವರಿಂದ ಇವರಿಗೆ ಮಾನ್ಯರೇ ಅನಂತರ ಧನ್ಯವಾದಗಳು ಏನೆಲ್ಲ ಬರಿತಿರಲ್ಲ, ಡೇಟು ವಿಳಾಸ ಅದೆಲ್ಲವನ್ನು ಸೇರಿ 4 ಅಂಕಗಳಿದ್ದರೆ ವಿಷಯಕ್ಕೆ 1 ಅಂಕ ಇರುತ್ತೆ. ಓಕೆ, ಸೊ ಹಾಗಾಗಿ ಎಲ್ಲವನ್ನು ಕರೆಕ್ಟಾಗಿ ಫಾಲೋ ಮಾಡಿ ಸ್ಟೆಪ್ಸನ್ನು ನೋಡ್ಕೊಳ್ಳಿ. ಮಾನ್ಯರೇ ಆದಮೇಲೆ ವಿಷಯವನ್ನು ಬರೀಬೇಕು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ. ಸೊ ಯಾವ ಒಂದು ವಿಷಯದ ಕುರಿತಾಗಿ ನಾವು ಪತ್ರಲೇಖನವನ್ನು ಬರಿತಿದ್ದೀವಿ ಅನ್ನೋದನ್ನು ಉಲ್ಲೇಖ ಮಾಡಬೇಕು. ಸೊ ವಿಷಯ ನಿಮಗೆ 2ರಿಂದ 3 ಸಾಲಿದ್ರೂ ನಡೆಯುತ್ತೆ. ಆದರೆ ಈ ಮೆಥಡ್ ಇದೆಯಲ್ಲ, ಬೇರೆ ಬೇರೆ ವಿಧಗಳು ಅಂದರೆ ವಿಧಾನಗಳು ಏನೇನು ಬರೀಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡಿ.
ಸೊ ಇಲ್ಲಿ ವಿಷಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮದ ನಿವಾಸಿಯಾದ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ನಮ್ಮ ಗ್ರಾಮದಲ್ಲಿ ಕನಿಷ್ಠ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದು, ಇದಕ್ಕೆ ಪೂರಕವಾಗಿ ಗ್ರಾಮದಲ್ಲಿ ಯಾವುದೇ ಪದವಿ ಪೂರ್ವ ಕಾಲೇಜು ಇರುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ದೂರದ ಕೊಪ್ಪಕ್ಕೆ ಹೋಗಬೇಕಾಗಿದೆ. ಸಾರಿಗೆ ಮತ್ತು ಇನ್ನಿತರ ಆರ್ಥಿಕ ಸಮಸ್ಯೆಗಳಿಂದಾಗಿ ಅನೇಕ ಬಡ ವಿದ್ಯಾರ್ಥಿಗಳು, ವಿಶೇಷವಾಗಿ ಹೆಣ್ಣು ಮಕ್ಕಳು, ಕಾಲೇಜು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಸುತ್ತಲಿನ 10ಕ್ಕೂ ಅಧಿಕ ಗ್ರಾಮಗಳಿಗೆ ಮಧ್ಯಭಾಗದಲ್ಲಿರುವ ಗುಡ್ಡೇತೋಟ ಗ್ರಾಮದಲ್ಲಿ ತಾವು ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ತೆರೆದರೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ತುಂಬ ಅನುಕೂಲವಾಗುವುದು. ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಮತ್ತು ದೂರದೃಷ್ಟಿ ಹೊಂದಿರುವ ತಾವು ಆದಷ್ಟು ಬೇಗನೆ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ನನ್ನ ಕೋರಿಕೆಯು ಬಹುಬೇಗ ಈಡೇರುವುದೆಂದು ನಂಬಿರುತ್ತೇನೆ. ವಂದನೆಗಳೊಂದಿಗೆ. ಓಕೆ, ಸೊ ಈಗ ನಿಮಗಿಲ್ಲಿ ವಿಷಯ ಸಂಪೂರ್ಣವಾಗಿ ಬರೆದಿದ್ದಾರೆ. ಓಕೆ, ಸೊ ನಾನು ನಿಮಗೆ ಕೊಡುವಂತಹ ಸಲಹೆ ಏನು ಅಂದರೆ, ಇದು ನಮಗೆ ಆಲ್ಮೋಸ್ಟ್ ಲಾಸ್ಟ್ ಕ್ವೆಶ್ಚನ್ ಆಗಿರುತ್ತೆ. ಓಕೆ, ಪತ್ರಲೇಖನ ನಮಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನಿಮಗೆ ಕೊನೆಯಲ್ಲಿ ಬರೆಯೋದಕ್ಕೆ ಇಷ್ಟೆಲ್ಲ ಸಮಯ ಸಿಕ್ಕರೆ ಖಂಡಿತವಾಗ್ಲೂ ನೀವು ವಿಷಯವನ್ನು ಸಂಪೂರ್ಣವಾಗಿ ಆ್ಯಡ್ ಮಾಡಿ. ಓಕೆ, ಇಲ್ಲದೇ ಇದ್ದರೆ 4ರಿಂದ 5 ಸಾಲಿನಲ್ಲಿ ಇಡೀ ವಿಷಯ ಒಳಗೊಂಡಂತೆ ನೀವು ವಿಷಯ ಮಂಡನೆ ಮಾಡ್ಬೋದು ಅಲ್ವಾ. ಸೊ 4ರಿಂದ 5 ಸಾಲಲ್ಲಿ ನೀವು ವಿಷಯವನ್ನು ಬರೆದ್ರೂ ನಿಮಗೆ ಅಂಕ ಸಿಗುತ್ತೆ. ಅದು ಏನು ಸಂಪೂರ್ಣವಾಗಿ ಒಂದು ಮನವಿಯನ್ನು ಸಲ್ಲಿಸಿರಬೇಕು ಅಷ್ಟೇ. ಓಕೆ, ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಈಗ ವಂದನೆಗಳೊಂದಿಗೆ ಆದಮೇಲೆ ನೀವೇನು ಮಾಡಬೇಕು, ತಮ್ಮ ವಿಶ್ವಾಸಿ ಅನ್ನಪೂರ್ಣ ಜೊತೆಗೆ ಗ್ರಾಮದ ಪ್ರಮುಖರ ಸಹಿಗಳಿವೆ ಅನ್ನೋದನ್ನು ಬರಿಬೇಕು. ಇದು ಈಗ ಹೊಸ ಮೆಥಡ್. ನಾವು 10th ಬರೆಯುವಾಗ, PUC ಬರೆಯುವಾಗ ಇದಿರಲಿಲ್ಲ, ಬಟ್ ಇವಾಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಗ್ರಾಮದ ಪ್ರಮುಖರ ಸಹಿಗಳಿವೆ ಅಂತ ಬರೆದು, ಸೊ ಹೊರ ವಿಳಾಸ ಇದು ಎನ್ವಲಪ್ ಮೇಲೆ ಬರೆಯುವಂಥದ್ದು, ಇವರಿಗೆ ಇವರಿಂದ. ಸೊ ನೀವೇನು ಮೇಲ್ಭಾಗದಲ್ಲಿ ಬರೆದಿರ್ತೀರ, ಸೊ ಅದೇ ವಿಳಾಸವನ್ನು ಇಲ್ಲಿ ಬರಿಬೇಕಾಗತ್ತೆ. ಓಕೆ, ಸೊ ಇದಿಷ್ಟನ್ನು ಬರೆದ್ರೆ ಈ ಒಂದು ಪತ್ರಲೇಖನ ಕಂಪ್ಲೀಟ್ ಆಗುತ್ತೆ. 5ಕ್ಕೆ 5 ಅಂಕಗಳನ್ನು ನೀವು ಪಡ್ಕೊಳ್ಬೋದು. ಇಲ್ಲಿ ಇವರಿಂದ ಇವರಿಗೆ, ವಿಷಯ, ಮಾನ್ಯರೇ ವಿಷಯ, ಸ್ಥಳ, ದಿನಾಂಕ, ವಂದನೆಗಳೊಂದಿಗೆ ಇದೆಲ್ಲದಕ್ಕೂ ಕೂಡ ಇಂತಿಷ್ಟು ಮಾರ್ಕ್ಸ್ ಅಂತ ನಿಗದಿಪಡಿಸಿರ್ತಾರೆ. ಸೊ ಆದ್ದರಿಂದ ಯಾವುದನ್ನು ಮರಿದೇನೆ ಎಲ್ಲವನ್ನು ಇಲ್ಲಿ ಬರಿಬೇಕಾಗತ್ತೆ. ಓಕೆ, ಈಸಿ ಇರುತ್ತೆ, ಬಟ್ ಆದರೆ ಒಂದೆರಡು ಸಲ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಾವು ಆರಾಮಾಗಿ ಎಕ್ಸಾಮಲ್ಲಿ ಬರಿಬೋದು ಮತ್ತು ಕರೆಕ್ಟಾಗಿ ಬರಿಬೋದು, ಸಂಪೂರ್ಣ ಅಂಕವನ್ನು ಗಳಿಸ್ಬೋದು. ಓಕೆ, ಸೊ ಇದು ಇವತ್ತಿನ ಒಂದು ಪತ್ರಲೇಖನದ ತರಗತಿಯಾಗಿತ್ತು. ಸೊ ಈಗ ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಬೇರೆ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಪತ್ರಲೇಖನವನ್ನು ಅಭ್ಯಾಸ ಮಾಡೋಣ. ಸೊ ನಿನ್ನೆ ತರಗತಿಗೆ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ಬಂದಿದೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಕುರಿತಾಗಿ ಪ್ರಬಂಧ ಬರವಣಿಗೆಯ ಒಂದು ತರಗತಿಯನ್ನು ಮಾಡಿದ್ದೆ. ಸೊ ಅದನ್ನು ಮತ್ತೆ ಮುಂದುವರಿಸಿ ಅಂತ ಕೇಳಿದ್ದೀರಿ. ಸೊ ನೆಕ್ಸ್ಟು ಬೇರೆ ಒಂದು ವಿಷಯದೊಂದಿಗೆ ಪ್ರಬಂಧ ಬರವಣಿಗೆಯ ತರಗತಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.